ವಿರೋಧ ಪಕ್ಷದವರಿಗೆ ಮನವಿ ಮಾಡ್ತೇನೆ, ದಯವಿಟ್ಟು ಅವರು ತಮ್ಮ ತಮ್ಮ ಕುರ್ಚಿಗೆ ತೆರಳಿ ಕಲಾಪ ನಡೀಲಿಕ್ಕೆ ಸಹಕಾರ ನೀಡಬೇಕು. ಸದನದ ಸಮಯ ದಯವಿಟ್ಟು ಈ ರೀತಿ ನಾವು ಯಾರು ಕೂಡ ವ್ಯರ್ಥ ಮಾಡುವಂತಹದ್ದು ಒಳ್ಳೇದಲ್ಲ. ಹಾಗಾಗಿ ಸರ್ಕಾರದ ಪರವಾಗಿ ವಿರೋಧ ಪಕ್ಷದವರಲ್ಲಿ ನಾನು ಮನವಿ ಮಾಡ್ತಾ ಇದ್ದೇನೆ, ಸುಗಮ ಕಲಾಪಕ್ಕೆ ದಯವಿಟ್ಟು ಸಹಕಾರ ನೀಡಬೇಕು, ಅವಕಾಶ ಮಾಡಿಕೊಡ್ಬೇಕು ಅನ್ನುವಂತಹದ್ದು ನಾನು ತಮ್ಮ ಮುಖಾಂತರ ಅವರಲ್ಲಿ ಮನವಿಯನ್ನ ಮಾಡ್ತಾ ಇದ್ದೇನೆ. ನಾವು ಕೂಡ ಏನು ಕಂದಾಯ ಸಚಿವರು ನಮ್ಮನ್ನ ಕಂದಾಯ ಸಚಿವರು ನಮ್ಮನ್ನ ರಿಕ್ವೆಸ್ಟ್ ಮಾಡಿದ್ದಾರೆ. ನಾವು ಕೂಡ ಅವ್ರಿಗೆ ಆಗ್ರಹ ಮಾಡ್ತಾ ಇದ್ದೀರಿ, ಸಾಂವಿಧಾನಿಕವಾಗಿ ನಮ್ಮ ಪರಂಪರೆ ಏನಿದೆ, ನಿಯಮಗಳೇನಿದೆ, ಸದನದ ನಿಯಮಗಳು, ಆ ಪ್ರಕಾರ ಅಜೆಂಡಾದಲ್ಲಿ ಹಾಕಿ ಬೇಕಾದ್ರೆ ಅವರು ಮುಂದಿನ ಅಧಿವೇಶನದಲ್ಲಿ ತಾಂಬರ್ಲಿ. ಈಗ ಅದನ್ನ ವಾಪಸ್ ತಗೊಬೇಕು ಅನ್ನೋದು. ಮತ್ತೆ ಕೇಂದ್ರ ಮತ್ತು ರಾಜ್ಯ ಒಂದು ರೀತಿ ಜೋಡತ್ತಂದ ರೀತಿ ಹೋಗ್ಬೇಕು ಅನ್ನೋದು ನಮ್ಮ ಇದು. ಹಿಂದೆ ಯಡಿಯೂರಪ್ಪನವರು ಇದ್ದಾಗ ಸನ್ಮಾನ್ಯ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳಾಗಿದ್ದರು. ಯಡಿಯೂರಪ್ಪನವರು ತಮ್ಮ ಎಲ್ಲಾ ಲೆಟರ್ಗಳಲ್ಲೂ ದಯವಿಟ್ಟು ನಮ್ಗೆ ಸಹಾಯ ಮಾಡಿ, ವಿನಂತಿ ಮಾಡುತ್ತೇನೆ, ಕಷ್ಟದಲ್ಲಿದ್ದೀರಿ ವಿನಂತಿ, ಇವ್ರದ್ದೇನು ಇಲ್ಲ, ಎಲ್ಲ ಬೈಯೋದು. ಅದು ಅಲ್ಲ, ನಾವು ಒಂದು ಒಳ್ಳೆ ಸತ್ಸಂಪ್ರದಾಯನ ಬಿಜೆಪಿ ಹಾಕೊಟ್ಟಿದ್ರಿ. ಕಾಂಗ್ರೆಸ್ ಅವರು ಆ ಸತ್ಸಂಪ್ರದಾಯನ ಪಾಲನೆ ಮಾಡ್ಬೇಕು ಅನ್ನೋದು ನಮ್ಮ ಭಾವನೆ. ನಾವು ಹಾಕೊಟ್ಟಿರೋ ನೀವು ಅವ್ರ ದಾಖಲೆ ಇದ್ರೆ ತೋರ್ಸ್ಲಿ, ನಮ್ದು ಯಾವ್ದಾದ್ರು ಬಡ್ಜೆಟ್ ಬುಕ್ ಅಲ್ಲಿ ನಾವೇನಾದ್ರೂ ಕೇಂದ್ರ ಸರ್ಕಾರನ ಟೀಕೆ ಮಾಡಿರೋದು. ಇವರು ಒಂದ್ ರೀತಿ ಸಂಘರ್ಷಕ್ಕೆ ಇಳಿದ್ಬಿಟ್ಟಿದ್ದಾರೆ. ಸಂಘರ್ಷ ಏನಾಗ್ತೈತೆ, ಸಿದ್ದರಾಮಯ್ಯನವ್ರಿಗೆ, ಗೌರವಾನ್ವಿತ ಸಿದ್ದರಾಮಯ್ಯನವ್ರಿಗೆ ಏನ್ ತೊಂದರೆ ಆಗಲ್ಲ, ಕಾಂಗ್ರೆಸ್ ಅವ್ರಿಗೆ, ಜನಕ್ಕೆ 7.5 ಕೋಟಿ ಕನ್ನಡಿಗರಿಗೆ ತೊಂದರೆ ಆಗ್ತೈತೆ. ಆ ದೃಷ್ಟಿಯಿಂದ ಈ ಸಂಘರ್ಷವನ್ನ ಬಿಟ್ಟು ಮತ್ತು ನಿಯಮಾವಳಿ ಏನಿದೆ ಆ ಪ್ರಕಾರ ಅವರು ತರಬೇಕಾಗಿತ್ತು, ತಂದಿಲ್ಲ. ನೀವು ಹಾಗೆ ಆದ್ರೆ ನಮಗೂ ಮಣ್ಣೆ ಮಾಡಕ್ ಅವಕಾಶ ಕೊಡಿ. ನಾವು ಒಂದು ಮಣ್ಣೆಯನ್ನ ಮಾಡ್ತೀರಿ, ಕೇಂದ್ರ ಸರ್ಕಾರದ ಪರವಾಗಿ ನಾವು ಮಣ್ಣೆ ಮಾಡ್ತೀರಿ. ಅವಕಾಶ ಕೊಟ್ರೆ ಆಮೇಲೆ ಅದನ್ನ ಚರ್ಚೆಗೆ ಆಗ್ಲಿ ಬೇಕಾದ್ರೆ ನಾವು ಅದರಿಂದ ಅಧ್ಯಕ್ಷರೇ, ನಾವು ಯಾವುದೇ ಸಂಘರ್ಷವನ್ನ ಬಯಸೋದಿಲ್ಲ. ಕರ್ನಾಟಕಕ್ಕೆ ನ್ಯಾಯವನ್ನ ಮಾತ್ರ ಬಯಸ್ತಾ ಇದ್ದೇವೆ, ನ್ಯಾಯಕ್ಕಾಗಿ ಆಗ್ರಹ ಮಾಡ್ತಾ ಇದ್ದೇವೆ. ರಾಜ್ಯದ ಜನಗಳ ಹಿತವನ್ನ ಕಾಪಾಡುವಂತ ಪ್ರಯತ್ನ ಮಾಡ್ತಾ ಇದ್ದೇವೆ. ಹಾಗಾಗಿ ಹಣಕಾಸು ಆಯೋಗದ ಶಿಫಾರಸನ್ನು ಕೂಡ ಅದರ ಸಮ್ಮಿಶ್ರ ಸರ್ಕಾರ ಇದ್ದಾಗ 5 ಜನ ಕಾಂಗ್ರೆಸ್ಸಿನ ಮಂತ್ರಿಗಳು ಅವರು 5 ಜನ ಕಾಂಗ್ರೆಸ್ ಅಂತಿಮ ಸಭೆ ಮಾಡಿದ್ದಾರೆ. ಇದೇ ಕೃಷ್ಣ ಬೈರೇಗೌಡರ ಸಮೇತವಾಗಿದ್ದಾರೆ. ಅವತ್ತು ಯಾವ ಸರ್ಕಾರ ಇರಲಿಲ್ಲ, ಅದರ ವಿರೋಧ ಮಾಡಲಿಲ್ಲ. ಅವತ್ತು ಸುಮ್ಮನೆ ಇದ್ರು, ಸೈಲೆಂಟ್ ಆಗಿದ್ರು. 15 ವರ್ಷ ಆಗಿದೆ, 2.5 ಹಣಕಾಸಿನ ಆಯೋಗ ಸರ್ವ ಸ್ವತಂತ್ರವಾಗಿ ಸಂವಿಧಾನ ನಾವು 14% ಯಾವುದೇ ಕಾನೂನಿನ ಬಲ ನಾವು ನಾನು ಮತ್ತೊಮ್ಮೆ ತಾಲೂಕು ಹೋಗಿ ಚರ್ಚೆ ಮಾಡುವ ನಾನು ನನ್ನ ಕಾರ್ಯಕಲಾಪ ಮುಂದೆ ತಕೊಂಡು ಹೋಗ್ಬೇಕಾಗ್ತದೆ. ನಾನು ಮತ್ತೊಮ್ಮೆ ನಿಮ್ಮನ್ನೆಲ್ಲ ನಾನು ರಿಕ್ವೆಸ್ಟ್ ಮಾಡ್ತಿದ್ದೇನೆ. ಮಟ್ಟದ ರಾಜಕಾರಣ
ಆಸನ ಸ್ವೀಕರಿಸಬೇಕು, ಕಾರ್ಯಕಲಾಪ ನಡೆಸಲಿಕ್ಕೆ ತೀವ್ರವಾಗಿ ಖಂಡಿಸ್ತೇವೆ. ಪ್ರಶ್ನೋತ್ತರ ವೇಳೆ ಇದೆ, ಕಾಲಿಂಗ್ ಅಟೆನ್ಷನ್ ಇದೆ, ಒತ್ತಾಯವನ್ನು ಮಾಡ್ತೇವೆ. 69 ಚರ್ಚೆ ಮಾಡ್ಲಿಕ್ಕೆ ವಿಚಾರಗಳಿದೆ, 2 ಬಿಲ್ ಪಾಸ್ ಮಾಡ್ಲಿಕ್ಕಿದೆ. ಇದಕ್ಕೆಲ್ಲ ತಾವೆಲ್ಲ ಸಹಕಾರ ಕೊಡಬೇಕಂತ ಹೇಳಲಿಕ್ಕೆ ನಾನು ನಡೀತಾ ಇಲ್ಲ. ಈಗ ಕಾರ್ಯದರ್ಶಿ ಅವರು ತನ್ನ ವರದಿಯನ್ನು ಸಲ್ಲಿಸುವುದು ಸಭೆ ಮುನ್ನ ಕಾಗದ ಪತ್ರಗಳು ಸರ್ಕಾರದ ಪರವಾಗಿ ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಮುಖ್ಯಮಂತ್ರಿಗಳ ಪರವಾಗಿ ಭಾರತ ಸಂವಿಧಾನದ ಅನುಚ್ಛೇದ 243(1) ಮತ್ತು ವಾಯ್ ಮೇರೆಗೆ 5ನೇ ರಾಜ್ಯ ಹಣಕಾಸು ಆಯೋಗದ 2024-25ನೇ ಸಾಲಿನ ವರದಿಯನ್ನು ಸಭೆಯ ಮುಂದೆ ಮಂಡಿಸುತ್ತಿದ್ದೇನೆ. ಈಗ ವರದಿಯನ್ನು ಒಪ್ಪಿಸುವುದು. ಸನ್ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸದಸ್ಯ ಪತ್ರ ಕಳಿಸುವ ಮುಖ್ಯಮಂತ್ರಿಗಳ ಹೆಸರಿನ ಮುಂದಿರುವ ಕಾಗದ ಪತ್ರಗಳನ್ನು ಮಂಡಿಸುತ್ತಿದ್ದೇನೆ. ಸಾಮಾನ್ಯ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿಗಳ ಹೆಸರಿನ ಮುಂದಿರುವ ಕಾಗದಗಳನ್ನು ಮಂಡಿಸುತ್ತಿದ್ದೇನೆ. ಸಮಾಜ ಕಲ್ಯಾಣ ಇಲಾಖೆ ಸಚಿವರ ಹೆಸರಿನ ಮುಂದಿರುವ ಕಾಗದಗಳನ್ನು ಮಂಡಿಸುತ್ತಿದ್ದೇನೆ. ಗ್ರಾಮೀಣಾಭಿವೃದ್ಧಿ ಸಚಿವರ ಹೆಸರಿನ ಮುಂದಿರುವ ಕಾಗದಗಳನ್ನು ಮಂಡಿಸುತ್ತಿದ್ದೇನೆ. ಎನ್ ಚಲುವರಾಯ ಸ್ವಾಮಿ ಮಾನ್ಯ ಕೃಷಿ ಸಚಿವರ ಹೆಸರಿನ ಮುಂದಿರುವ ಪತ್ರಗಳನ್ನ ಮಂಡಿಸುತ್ತಿದ್ದೇನೆ. ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಮತ್ತು ಕನ್ನಡ ಸಂಸ್ಕೃತಿ ಸಚಿವರ ಹೆಸರಿನ ಮುಂದಿರುವ ಕಾಗದ ಪತ್ರಗಳನ್ನು ಮಂಡಿಸುತ್ತಿದ್ದೇನೆ. ಖ್ಯಾತ ಸಹಕಾರ ಸಚಿವರ ಹೆಸರಿನ ಮುಂದಿರುವ ಕಾಗದ ಪತ್ರಗಳನ್ನು ಮಂಡಿಸುತ್ತಿದ್ದೇನೆ. ಸುರೇಶ್ BS ಮೀನುಗಾರಿಕೆ, ಬಂದರು ಮತ್ತು ಒಳನಾಡಿನ ಸುಮಾಂಕಲ್ ವೈದ್ಯ ಮಾನ್ಯ ಮಂಕಾಳು ವೈದ್ಯರ, ಮೀನುಗಾರಿಕೆ, ಬಂದರು ಮತ್ತು ಒಳನಾಡಿನ ಜಲಸಾರಿಗೆ ಸಚಿವರ ಹೆಸರಿನ ಮುಂದಿರುವ ಕಾಗದ ಪತ್ರಗಳನ್ನು ಮಂಡಿಸುತ್ತಿದ್ದೇನೆ. ಸಿ ಸುಧಾಕರ್ ಉನ್ನತ ಶಿಕ್ಷಣ ಸಚಿವರ ಹೆಸರಿನ ಮುಂದಿರುವ ಕಾಗದ ಪತ್ರಗಳನ್ನು ಮಂಡಿಸುತ್ತಿದ್ದೇನೆ. ಸಣ್ಣ ನೀರಾವರಿ ಮಂತ್ರಿಗಳ ಹೆಸರಿನಲ್ಲಿ ಇರುವ ಕಾಗದ ಪತ್ರಗಳನ್ನು ಮಂಡಿಸುತ್ತಿದ್ದೇನೆ. ಚನ್ನರೆಡ್ಡಿ ಪಟ್ಟಕ್ಕೆ ವರದಿ ಒಪ್ಪಿಸುವುದು. ಕರ್ನಾಟಕ ವಿಧಾನಸಭೆಯ ಸರ್ಕಾರಿ ಪ್ರವಾಸಿಗಳ ಸಮಿತಿಯ 2023-24ನೇ ಸಾಲಿನ ಮೊದಲನೇ ವರದಿಯನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ. ಓಕೆ, ಈಗ ಅರ್ಜಿಯನ್ನು ಒಪ್ಪಿಸುವುದು. ರುದ್ರಪ್ಪ ಮಲ್ಲಪ್ಪ ಈ ಕೆಳಕಂಡ ಅರ್ಜಿಗಳನ್ನು ಕೂಡ ಒಪ್ಪಿಸುತ್ತೇವೆ. ಸನ್ಮಾನ್ಯ ಅಧ್ಯಕ್ಷರೇ, 2024ನೇ ಸಾಲಿನ ಕರ್ನಾಟಕ ವಿಧಾನಮಂಡಲ ಅನರ್ಹತಾ ನಿವಾರಣಾ ತಿದ್ದುಪಡಿ ವಿಧೇಯಕವನ್ನ ಮಂಡಿಸಲು ಅನುಮತಿ ಕೋರುತ್ತೇನೆ. ಈಗ ಶಾಸನ ರಚನೆ. ಮಾನ್ಯ ಅಧ್ಯಕ್ಷರೇ, ಈ ವಿಧೇಯಕವನ್ನ ಮಂಡಿಸುತ್ತೇನೆ. ಪ್ರಸ್ತಾವನೆ ಮಂಡಿಸಲಾಯಿತು. ಈಗ ಪ್ರಸ್ತಾವನೆಯನ್ನು ಸಭೆ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವನೆ ಹೀಗಿದೆ: 2024 ಸಾಲಿನ ಕರ್ನಾಟಕ ವಿಧಾನಮಂಡಲ ಅನರ್ಹತಾ ನಿವಾರಣಾ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಸಭೆ ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಪರವಾಗಿದೆ. ಪ್ರಸ್ತಾವ ಅಂಗೀಕೃತವಾಗಿದೆ.